SLN ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ನಾರಾಯಣ ದಾಸರಹಳ್ಳಿ ಅಂಬೇಡ್ಕರ್ ಸೇನೆ ಗ್ರಾಮ ಶಾಖೆ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ನಾಮಫಲಕ ಉದ್ಘಾಟನೆ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಚೀಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ನಾರಾಯಣ ದಾಸರಹಳ್ಳಿಯಲ್ಲಿ ಅಂಬೇಡ್ಕರ್ ಸೇನೆಯ ಗ್ರಾಮ ಶಾಖೆ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ನಾಮಫಲಕ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಡಾಕ್ಟರ್ P ಮೂರ್ತಿರವರು ಸ್ಥಾಪಿಸಿರುವ ಅಂಬೇಡ್ಕರ್ ಸೇನೆ ಸಂಘದ ಶಿಡ್ಲಘಟ್ಟ ತಾಲೂಕಿನ ನಾರಾಯಣ ದಾಸರಹಳ್ಳಿ ಗ್ರಾಮ ಶಾಖೆ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷ ಡಾಕ್ಟರ್ P ಮೂರ್ತಿ ಹಾಗೂ ಜಿಲ್ಲಾಧ್ಯಕ್ಷ KS ಕೃಷ್ಣಮೂರ್ತಿರವರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ P ಮೂರ್ತಿ ಹಾಗೂ ಜಿಲ್ಲಾಧ್ಯಕ್ಷ KN ಕೃಷ್ಣಮೂರ್ತಿರವರು ನಾರಾಯಣ ದಾಸರಹಳ್ಳಿ ಗ್ರಾಮ ಶಾಖೆಯ ಪದಾಧಿಕಾರಿಗಳ ಆಯ್ಕೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷ ಡಾಕ್ಟರ್ P ಮೂರ್ತಿರವರು ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳಲ್ಲಿ ಸಂಘಟನೆ ಮಾಡಿ ಸಾವಿರಾರು ಹೋರಾಟಗಳನ್ನು ಮಾಡಿ ಯಾವುದೇ ಒಂದು ಜಾತಿ ಸೀಮಿತವಲ್ಲ. ಅಂಬೇಡ್ಕರ್ ಸೇನೆ ಇವತ್ತು ನಮ್ಮ ಭಾರತದ ದೇಶದಲ್ಲಿ 150 ಕೋಟಿ ಜನಸಂಖ್ಯೆ ಇದೆ. ಸುಮಾರು 1650 ಜಾತಿಗಳಿವೆ. ತಮ್ಮ ಜಾತಿ ತಮ್ಮ ಭಾಷೆ ನಿಮ್ಮ ಮನೆಯಲ್ಲಿದ್ದರೆ ಹೊರಗಡೆ ಬಂದಾಗ ನಾವೆಲ್ಲರೂ ಭಾರತೀಯರು, ಒಂದೇ ತಾಯಿ ಮಕ್ಕಳಿದ್ದಂತೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಜಾತಿಗೆ ಸಂವಿಧಾನ ಬರೆದಿಲ್ಲ, ಒಂದೇ ಒಂದು ಜಾತಿಗೆ ಸೀಮಿತವಾದದ್ದು ಅಲ್ಲ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷರು KN ಕೃಷ್ಣಮೂರ್ತಿ ಅವರು ಸುಮಾರು 20 ಕುಟುಂಬಗಳು ಇಲ್ಲಿ ಅನಧಿಕೃತವಾಗಿ ಮನೆಗಳನ್ನು ಕಟ್ಟಿಕೊಂಡು ವಾಸ ಇರುತ್ತಾರೆ. ದಲಿತರಿಗೆ ನ್ಯಾಯ ಕೊಡಬೇಕೆಂದರೆ ಇವತ್ತು ಸರ್ಕಾರ ಮಟ್ಟದಲ್ಲಾಗಿರಬಹುದು, ಅಧಿಕಾರ ವರ್ಗದವರಾಗಿರಬಹುದು, ಈ ಭಾಗದ ಜನಪ್ರತಿನಿಧಿಗಳಾಗಿರಬಹುದು, ಇದುವರೆಗೂ ಇಲ್ಲಿ ಯಾವುದೇ ಕುಟುಂಬಕ್ಕೆ ಆಗಲಿ ಹಕ್ಕುಪತ್ರ ಆಗಿರಬಹುದು ಹಾಗೂ ಗ್ರಾಮ ಪಂಚಾಯಿತಿ ಮುಖಾಂತರ 9-10 ಫಾರಂ ಆಗಿರಬಹುದು, ಯಾವುದೇ ದಾಖಲೆಗಳಿರುವುದಿಲ್ಲ. ಇವರ ಬಗ್ಗೆ ಯಾವುದೇ ಜನಪ್ರತಿನಿಧಿ ಸಹ ಇದುವರೆಗೂ ಗಮನ ಹರಿಸಿರುವುದಿಲ್ಲ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ವಕೀಲರಾದ ಮುನಿರಾಜ್ರವರು ಡಾಕ್ಟರ್ BR ಅಂಬೇಡ್ಕರ್ ಅವರ ನಾಮಫಲಕ ಉದ್ಘಾಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ಏನೆಂದರೆ ಇಲ್ಲಿ ಹಲವಾರು ಕುಟುಂಬಗಳಿಗೆ ಒಂದು ನಿವೇಶನದ ವ್ಯವಸ್ಥೆ ಇರಲಿಲ್ಲ. ಈಗ ಅಂದರೆ ನಿವೇಶನ ವ್ಯವಸ್ಥೆ ಕಲ್ಪಿಸಿಕೊಡುವ ಉದ್ದೇಶವಾಗಿ ಈ ಒಂದು ಜಾಗದಲ್ಲಿ ಕೆಲವು ಮನೆಗಳ ನಿರ್ಮಾಣ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಅದಕ್ಕೆ ಯಾವುದೇ ರೀತಿಯಾದಂತಹ ದಾಖಲಾತಿಗಳು ಇರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಇಲ್ಲಿ ಜೀವನ ಮಾಡಬೇಕೆಂದರೆ ಕಾನೂನಾತ್ಮಕವಾಗಿ ಕೆಲವು ದಾಖಲೆಗಳು ಬೇಕಾಗುತ್ತವೆ ಎಂದು ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿರುತ್ತಾರೆ. ಜಿಲ್ಲಾಧಿಕಾರಿಗಳವರ ಅನುಮತಿ ಮೇರೆಗೆ ಇಲ್ಲಿ ನಿವೇಶನಗಳನ್ನು ನಿರ್ಮಾಣ ಮಾಡಿಕೊಂಡು ತಾವು ಜೀವನ ನಡೆಸಬಹುದು ಎಂದು ಹೇಳಿ ಅನುಮೋದನೆಯನ್ನು ನೀಡಿರುತ್ತಾರೆ. ಹಾಗೂ ನಮ್ಮ ಸಂಘದ ಎಲ್ಲ ಮುಖಂಡರುಗಳು ನಮಗೆ ಬೆನ್ನೆಲುಬಾಗಿ ನಿಂತು ಸಹಾಯ ಮಾಡಬೇಕೆಂದು ತಿಳಿಸಿದರು. ಅಂಬೇಡ್ಕರ್ ಸೇನೆ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ P ಮೂರ್ತಿರವರು ನೂತನ ನಾರಾಯಣ ದಾಸರಹಳ್ಳಿ ಗ್ರಾಮ ಶಾಖೆಯ ಪದಾಧಿಕಾರಿಗಳಾಗಿ ಅಧ್ಯಕ್ಷರನ್ನಾಗಿ ಸತೀಶ್, ಉಪಾಧ್ಯಕ್ಷರನ್ನಾಗಿ ಮಂಜುನಾಥ್, ಗೌರವಾಧ್ಯಕ್ಷರನ್ನಾಗಿ ಬಾಲಚಂದ್ರ, ಖಜಾನ್ಸಿ ಗಂಗಾಧರ್, ಕಾರ್ಯಾಧ್ಯಕ್ಷ ಸುನೀಲ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಹನುಮಯ್ಯ ಹಾಗೂ ಸದಸ್ಯರಾಗಿ ಸುಬ್ಬಣ್ಣ, ಮುನಿರಾಜು, ಯಶವಂತ್, ಅರವಿಂದ್, ದೇವರಾಜ್ರವರನ್ನು ಆಯ್ಕೆ ಮಾಡಿ ನೇಮಕಾತಿ ಪತ್ರ ನೀಡಿ ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷ KN ಕೃಷ್ಣಮೂರ್ತಿ, ತಾಲೂಕು ಅಧ್ಯಕ್ಷ ಸುರೇಶ್, ಗೌರವಾಧ್ಯಕ್ಷ ಮಂಜುನಾಥ್, ಅಫ್ಸರ್ ಪಾಷಾ, ವಕೀಲರಾದ ಮುನಿರಾಜು, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಅಚ್ಚಪ್ಪ, ಮುಖಂಡರಾದ ನಾರಾಯಣಸ್ವಾಮಿ, ಆನಂದ್, ನಾರಾಯಣಪ್ಪ, ಮುನಿರಾಜು, NS ರೈತ ಮುಖಂಡ ಕೃಷ್ಣಪ್ಪ, ಅತ್ತಿಗಾನಹಳ್ಳಿ ಸುಬ್ರಹ್ಮಣಿ ಹಾಗೂ ಗ್ರಾಮಸ್ಥರು ಇನ್ನು ಮುಂತಾದವರು ಹಾಜರಿದ್ದರು. ವರದಿ ಸೋರಕಾಯಲಹಳ್ಳಿ ನವೀನ್ ಕುಮಾರ್ SL. ಸಲ್ಲಿಸುತ್ತಿದ್ದೇನೆ ಹಾಗೂ ಸ್ವಾಗತವನ್ನು ಕೋರ್ತಿದ್ದೇನೆ. ಇವತ್ತು ಇಲ್ಲಿ ಒಂದು ಅಂಬೇಡ್ಕರ್ ಅವರ ನಾಮಫಲಕವನ್ನು ಉದ್ಘಾಟನಾ ಸಮಾರಂಭ ಹಮ್ಮಿಕೊಂಡಿದ್ದೇವೆ. ಕಾರಣ ಏನಂದ್ರೆ ನಮ್ಮ ಊರಿನ ಗ್ರಾಮಸ್ಥರಿಗೆಲ್ಲ ತಿಳಿದಿರುವಂತ ವಿಚಾರ, ಇಲ್ಲಿ ಹಲವಾರು ಕುಟುಂಬಗಳಿಗೆ ಒಂದು ನಿವೇಶನದ ವ್ಯವಸ್ಥೆ ಇರಲಿಲ್ಲ. ಈಗ ಆ ಒಂದು ನಿವೇಶನದ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳುವ ಉದ್ದೇಶವಾಗಿ ಈ ಒಂದು ಜಾಗದಲ್ಲಿ ಕೆಲವು ಮನೆಗಳನ್ನು ನಿರ್ಮಾಣ ಮಾಡಿಕೊಂಡು
ಜೀವನ ನಡೆಸ್ತಿದ್ದಾರೆ. ಆದ್ರೆ ಅದಕ್ಕೆ ಯಾವುದೇ ರೀತಿಯಾದಂತಹ ದಾಖಲೆಗಳಿರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಇಲ್ಲಿ ನಾವು ಜೀವನ ಮಾಡಬೇಕಂದ್ರೆ ಲೀಗಲ್ಲಿ ಕಾನೂನಾತ್ಮಕವಾಗಿ ಕೆಲವು ದಾಖಲೆಗಳು ಬೇಕಾಗುತ್ತದೆ ಎಂದು ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿರ್ತಾರೆ. ಸೊ ಜಿಲ್ಲಾಧಿಕಾರಿಗಳು ಅವರ ಅನುಮತಿಯ ಮೇರೆಗೆ ಇಲ್ಲಿ ನಿವೇಶನಗಳನ್ನು ನಿರ್ಮಾಣ ಮಾಡಿಕೊಂಡು ತಾವು ಜೀವನ ನಡೆಸಬಹುದು ಅಂತೇಳಿ ಅನುಮತಿಯನ್ನು ನೀಡಿರುತ್ತಾರೆ. ಹಾಗಾಗಿ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುಗಳಾದಂತಹ ನಮ್ಮ ಅಂಬೇಡ್ಕರ್ ಏನಿದ್ದಾರೆ ಅವರ ಒಂದು ಅನುಯಾಯಿಗಳು ಮತ್ತು ಊರಿನ ಗ್ರಾಮಸ್ಥರೆಲ್ಲ ಸೇರಿ ಅವರ ನಾಮಫಲಕ ಉದ್ಘಾಟನೆಯನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಹಾಗಾಗಿ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮ ಊರಿನ ಗ್ರಾಮಸ್ಥರು ಹಾಗೂ ಈ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ನಮ್ಮ ಸಂಘದ ಮುಖ್ಯಸ್ಥರು ಸದಾ ಇದೇ ರೀತಿ ಒಂದು ನಮಗೆ ಬೆನ್ನೆಲುಬಾಗಿ ನಿಂತು ಸಪೋರ್ಟ್ ಮಾಡ್ಬೇಕಂತೇಳಿ ನಾನು ತಮ್ಮಲ್ಲಿ ಕೋರಿಕೊಳ್ಳುತ್ತೇನೆ. ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇವರೆಲ್ಲರೂ ಕೂಡ ಸುಮಾರು ಒಂದು 20 ಮನೆಗಳವರೆಗೆ ಇಲ್ಲಿ ಅನಧಿಕೃತವಾಗಿ ಮನೆಗಳನ್ನ ಕಟ್ಕೊಂಡು ವಾಸ ಇರ್ತಾರೆ. ಬಂಧುಗಳೇ ನೋಡಿ, ನಮ್ಮ ದುರಾದೃಷ್ಟ ದಲಿತರಿಗೆ ನ್ಯಾಯ ಕೊಡಬೇಕು ಅಂತಂದ್ರೆ ಇವತ್ತು ಸರ್ಕಾರದ ಮಟ್ಟದಲ್ಲಾಗಿರ್ಬೋದು, ಅಧಿಕಾರಿ ವರ್ಗದವರಾಗಿರ್ಬೋದು, ಈ ಭಾಗದ ಜನಪ್ರತಿನಿಧಿಗಳಾಗಿರ್ಬೋದು, ಸುಮಾರು ಈ ಹಿಂದೆ ಗೆದ್ದಿರ್ತಕ್ಕಂತಹ ಜನಪ್ರತಿನಿಧಿಗಳಾಗಿರ್ಬೋದು, ಇದುವರೆಗೂ ಕೂಡ ಇಲ್ಲಿ ಯಾರಿಗೇ ಆಗ್ಲಿ ಒಂದು ಹಕ್ಕುಪತ್ರ ಆಗಿರ್ಬೋದು, ಇಲ್ಲ ಗ್ರಾಮ ಪಂಚಾಯತಿ ಮುಖಾಂತರ 911 ಫಾರಂ ಆಗಿರ್ಬೋದು, ಯಾವುದೇ ದಾಖಲೆಗಳಿಲ್ಲ ಬಂಧುಗಳೇ. ಅಂದ್ರೆ ಯಾವುದೇ ದಾಖಲೆಗಳನ್ನ ಕೊಡಬೇಕು, ಇವ್ರ ಮತದಾನದ ಹಕ್ಕು ಇವರಿಗಿದೆ, ಇವ್ರ ಮತ ನಮಗ್ ಬೇಕು ಅಂತ ಯಾವುದೇ ಒಬ್ಬ ಜನಪ್ರತಿನಿಧಿಗಳು ಇದುವರೆಗೂ ಕೂಡ ಇವರ ಬಗ್ಗೆ ಗಮನ ಹರಿಸಿಲ್ಲ. ಎರಡನೇದಾಗಿ, ಅಧಿಕಾರಿ ವರ್ಗದವರನ್ನ ಏನಾದರೂ ಪ್ರಶ್ನೆ ಮಾಡಲಿಕ್ಕೆ ಹೋದ್ರೆ ಅಲ್ಲಿ ಒಂದು ಕಡೆ ಒಂದು ಪಕ್ಷ, ಇನ್ನೊಂದು ಕಡೆ ಇನ್ನೊಂದು ಪಕ್ಷ, ಇವರಿಬ್ಬರ ಮಧ್ಯದಲ್ಲಿ ದಲಿತರಿಗೆ ಅನ್ಯಾಯ ಆಗ್ತಾ ಇತ್ತು. ಇತ್ತೀಚೆಗೆ 3 ತಿಂಗಳ ಹಿಂದೆ ನನ್ನ ಹತ್ರ ಬಂದ್ರು. ಅಂಬೇಡ್ಕರ್ ಸೇನೆ ಒಂದು ಬಹಳ ಉತ್ತಮವಾದಂತಹ ಸಂಘಟನೆ ಆಗಿದೆ, ಪ್ರಾಮಾಣಿಕವಾಗಿ ಈ ಒಂದು ತಾಲೂಕಿನಲ್ಲಿ ಕೆಲಸ ಮಾಡ್ತಾ ಇದೆ, ಭ್ರಷ್ಟಾಚಾರ ಮುಕ್ತ ಸಂಘಟನೆಯಾಗಿದೆ. ಮಾಡಿ ಜೊತೆಗೆ ಏನು ಇವತ್ತು ನಾಮಫಲಕವನ್ನು ನಾವು ಇವತ್ತು ಅನಾವರಣ ಮಾಡಿದ್ದೀವಿ. ಈ ನಾಮಫಲಕ ಆ ಜಾಗದ ಕೂಡ ಅಂಬೇಡ್ಕರ್ ಭವನ ಬೇಕು ಅಂತ ಅಂದ್ಬಿಟ್ಟು ಆ ಜಾಗವನ್ನು ಕೂಡ ಗುರುತಿಸಿ ಇವತ್ತು ನಮಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಇಡೀ ಕರ್ನಾಟಕ ರಾಜ್ಯದ 31 ಜಿಲ್ಲೆಯಲ್ಲೂ ಸಂಘಟನೆ ಮಾಡಿ ಸಾವಿರಾರು ಹೋರಾಟಗಳ ಮಾಡಿ ಯಾರು ಇವತ್ತು ಯಾವುದೇ ಒಂದು ಜಾತಿಗೆ ಸೀಮಿತ ಅಲ್ಲ ಅಂಬೇಡ್ಕರ್ ಸೇನೆ. ಇವತ್ತು ನಮ್ಮ ಭಾರತ ದೇಶದಲ್ಲಿ 150 ಕೋಟಿ ಜನಸಂಖ್ಯೆ ಇದೆ, 1650 ಜಾತಿಗಳಿದೆ. ತಮ್ಮ ತಮ್ಮ ಜಾತಿ ತಮ್ಮ ತಮ್ಮ ಭಾಷೆ ನಿಮ್ಮ ಮನೇಲಿದ್ರೆ ಹೊರಗಡೆ ಬಂದ ನಾವೆಲ್ಲ ಭಾರತೀಯರು ಒಂದು ತಾಯಿ ಮಕ್ಕಳಿದ್ದಂಗೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಯಾವುದೇ ಒಂದು ಜಾತಿಗೆ ಸಂವಿಧಾನ ಬರೆದಿಲ್ಲ, ಒಂದು ಜಾತಿಗೆ ಸೀಮಿತ ಇಲ್ಲ. ಇವತ್ತು ನಮ್ಮ ದೇಶನ ಏನು ಒಂದು ಹಿಂದೂ ದೇಶ ಆಗಲಿ, ಮುಸ್ಲಿಂ ದೇಶ ಆಗಲಿ, ಕ್ರಿಶ್ಚಿಯನ್ ದೇಶ ಆಗಲಿ, ಇಲ್ಲ ಬುದ್ಧಿಸ್ಟ್ ದೇಶ ಆಗಲಿ ಏನು ಮಾಡಕ್ ಕೊಟ್ಟಿದ್ದಾರೋ ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಇದು ಪ್ರಬುದ್ಧ ಭಾರತ. ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಪ್ರತಿಯೊಬ್ಬರು ಸಮಾನವಾಗಿ ಬದುಕುವಂತ ದೇಶನೇ ಅದು ನಮ್ಮ ಭಾರತ ದೇಶ. ಈ ನಮ್ಮ ಭಾರತ ದೇಶದ ರೋಲ್ ಮಾಡಲೇ ಡಾಕ್ಟರ್ BR ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು. ಯಾಕಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ಬಹುಶಃ ಹುಟ್ಟಿಲ್ಲ ಅಂತ ಹೇಳಿದ್ರೆ ಈ ದೇಶಕ್ಕೆ ಸಂವಿಧಾನ ಬರೋಕ್ಕೆ ಯಾರಿಲ್ಲಂದು ಸಾಧ್ಯವಿಲ್ಲ. ಯಾಕಂದ್ರೆ ಅಂತ ಒಂದು ಮಹಾನ್ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು. ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರ ಹೆಸರಲ್ಲೇ ಅಂಬೇಡ್ಕರ್ ಸೇನೆ ಅಂತ ನಾವು ಸಂಘಟನೆ ಇವತ್ತು ರಾಜ್ಯದ 31 ಜಿಲ್ಲೆ 280 ತಾಲೂಕಲ್ಲಿ ಸಂಘಟನೆ ಮಾಡಿ ಹೋರಾಟ ಮಾಡಿ ಇವತ್ತು ಎಲ್ಲ ಕಡೆ ಕನ್ನಡ ನಾಡು ನುಡಿ ಭಾಷೆಗೆ ಧಕ್ಕೆ ಬಂದಾಗ, ದಲಿತರಿಗೆ ಧಕ್ಕೆ ಬಂದಾಗ, ಅಲ್ಪಸಂಖ್ಯಾತ ಧಕ್ಕೆ ಬಂದಾಗ ನಿರಂತರವಾಗಿ ಅಂಬೇಡ್ಕರ್ ಸೇನೆ ಹೋರಾಟದಲ್ಲಿ ಮುಂಚೂಣಿ ಆಗಿದೆ. ಬಂಧುಗಳೇ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮ್ಮ ಕೃಷ್ಣಮೂರ್ತಿ ಹಲವಾರು ಹೋರಾಟ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಜೊತೆಲಿ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿ ಸಾಕಷ್ಟು ಸಹಕಾರಗಳು ಮಾಡಿದ್ದಾರೆ. ಆದರೆ ನಾನು ಹೇಳಿದಷ್ಟೇ, ಇವತ್ತೇನು
ನಮ್ಮ ಈ ನಾರಾಯಣ ದಾಸಹಳ್ಳಿಯಲ್ಲಿ ಏನು ಇವತ್ತು ಮನೆಗಳಿದೆ, ಈ ಮನೆಗಳು ಅವ್ರು ಹೇಳ್ತಿದ್ರು ಇವೆಲ್ಲ ಏನು ಇನ್ಲಿಗೆಲ್ಲ ಕಟ್ಟಿದಂತ ಅಕ್ರಮ ಅಲ್ಲ ರೀ, ಇದೆಲ್ಲ ಸಕ್ರಮ. ಈ ಜಾಗ ಬಂದ್ಬಿಟ್ಟು ನಮ್ಮವ್ರಿಗೆ ಸೇರ್ಬೇಕಾದ ಜಾಗ. ಏನ್ ಹೇಳಿ, ಈ ಜಾಗ ಬಂದ್ಬಿಟ್ಟು ನಮ್ಮವ್ರಿಗೆ ಸೇರ್ಬೇಕಾದ ಜಾಗ. ಸರ್ಕಾರ ಯಾರ ಪರವಾಗಿರ್ತದೆ? ಬಡವ್ರ ಪರವಾಗಿರ್ತದಲ್ವಾ? ಬಡವ್ರ ಜಾಗ ಕೊಟ್ಟು ಇನ್ಯಾರು ಕೊಡ್ತಾರೆ ಇವರು? ಎಲ್ಲ ಊರ್ ಬಂದಂತ ಏನು KDB ಜಾಗ ಭೂ ಮಾಲೀಕರಿಗೆ ಇವತ್ತು ಕಮ್ಮಿ ರೇಟಲ್ಲಿ ಜಾಗ ಗ್ರಾಂಟ್ ಮಾಡೋದು, 5 ವರ್ಷ ಬಿಟ್ಕೊಂಡು ಡೆವಲಪ್ ಮಾಡೋ ಕೋಟಿಗಟ್ಟಲೆ ಮಾರ್ಕೊಳ್ಳೋದು, ಇದು ನಾವು ಕಣ್ಣಾರೆ ನೋಡ್ತಾ ಇದೀವಿ. ಇವತ್ತು ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದಿ ನಮ್ಮ ದೇಶದ ಪ್ರಜೆಗಳಂತ ಬಡವರು ಒಂದು ಹೊತ್ತು ಎಲ್ಲೋ ಒಂದು ಟೈಮಲ್ಲಿ ಕೆಲಸಗಳಿರಲ್ಲ, ಕಾರ್ಯಗಳಿರಲ್ಲ, ಅಟ್ಲೀಸ್ಟ್ ಒಂದು ಮನೆಯದು ಇದ್ರೂ ಕೂಡ ಅವ್ರು ಹೆಂಗ ಪಾಪ ಜೀವನ ಮಾಡಿ ಕೂಲಿ ಮಾಡ್ಕೊಂಡು ಮನೆಯಲ್ಲಿ ನೆಮ್ಮದಿಯಾಗಿರ್ತಾರೆ. ಅಂತ ಮನೆ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಅಧಿಕಾರಿಗಳಿಗೆ, ಸರ್ಕಾರಕ್ಕೆ. ಅಂದಮೇಲೆ ಸರ್ಕಾರ ಜಾಗದಲ್ಲಿ ಮನೆ ಕೊಟ್ಕೊಂಡು ಬಂದ್ಬಿಟ್ಟು ನೀವು ಸರ್ಕಾರ ಜಾಗನ ಕಬಳಿಸ್ಕೊಂಡು ಅಂತ ಹೇಳ್ತಿರಲ್ಲ ಬಡ್ರ ಮೇಲೆ, ನಿಮ್ಗೇನಾದ್ರು ನಾಚಿಕೆ ಮಾನ ಮರೋದಿಲ್ವಾ?